ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇನಲ್ಲಿ ಯುವತಿಯನ್ನ ಕೊಲೆ ಮಾಡಲಾದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಸಂಜಿತ್ ಅಲಿ ಕರಾಳ ಮುಖ ಬಯಲಾಗಿದೆ. ಪ್ರೇಯಸಿ ಹತ್ಯೆಗೂ ಮುನ್ನ ಆಕೆಯ ತಾಯಿಯನ್ನ ಹತ್ಯೆ ಮಾಡಬೇಕು ಅಂತ ಸ್ಕೆಚ್ ಹಾಕೊಂಡಿದ್ದ ಅನ್ನುವ ಸತ್ಯಾಸತ್ಯತೆ ಹೊರ ಬಂದಿದೆ. ಕಳೆದ ವರ್ಷದಿಂದ ಸುರಭಿಯ ಜೊತೆ ಈತ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸುರಭಿ ಅಂಡ್ ಸಂಜಿತ್ ಜೊತೆ ಅವರ ಸ್ನೇಹಿತ ಮಿಥುನ್ ಕೂಡ ವಾಸವಾಗಿದ್ರು. ಸುರಭಿ ತಾಯಿ ಕೊಲೆ ಮಾಡೋಣ ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಸಂಜಿತ್. ಇದಕ್ಕೆ ಮಿಥುನ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಬೇಡ, ಯಾಕಂತ ಹೇಳಿದ್ರೆ ಅವರು ಕೂಡ ತಾಯಿ ಜೊತೆಗೆ ಅವರ ಜೊತೆಗೆ ಒಡನಾಟ ಇತ್ತು, ಹಾಗಾಗಿ ಬೇಡ ಅಂತ ಹೇಳಿದ್ರು. ಹಾಗಾಗಿ ಮಿಥುನ್ ಮೇಲೆ ಕೂಡ ಹಲ್ಲೆ ಮಾಡಿದ್ರು. ಏರ್ಗನ್ನಿಂದ ಮಿಥುನ್ ಕಣ್ಣಿಗೆ ಶೂಟ್ ಮಾಡಿದ್ದ ಪಾಪಿ. ಅಷ್ಟೇ ಅಲ್ಲ, ಸುರಭಿ ಮೇಲೂ ಕೂಡ ಈ ಪಾಪಿ ಹಲ್ಲೆ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ತನಿಖೆಯ ವೇಳೆ ಕೆಲವೊಂದಷ್ಟು ಸತ್ಯಾಸತ್ಯತೆ ಬಹಿರಂಗವಾಗ್ತಾ ಇದೆ. ಕಳೆದ ವರ್ಷದಿಂದ ಸುರಭಿ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಿದ್ದು, ಅದಾದ ನಂತರದಲ್ಲಿ ಡ್ರಗ್ ಅಡಿಕ್ಟ್ ಆಗಿ ಆಕೆ ಬದಲಾಗಿದ್ದು, ಫಿಸಿಯೋಥೆರಪಿಸ್ಟ್ ಆಗಬೇಕಾದವರು ಈಗ ಸಾವನ್ನಪ್ಪಿರೋದು. ಜೊತೆಗೆ ಇದು ಆತ್ಮಹತ್ಯೆಯೇ ಅಥವಾ ಕೊಲೆಯೇ ಅನ್ನುವಂಥ ಸಂಶಯ. ಯಾಕಂತೇಳಿದ್ರೆ ನೇಣು ಬಿಗಿದ ಸ್ಥಿತಿಯಲ್ಲಿತ್ತು, ಅದಾದ ನಂತರದಲ್ಲಿ ಗಾಯಗಳಾಗಿತ್ತು ಗಂಭೀರವಾಗಿ. ಆಕೆಯನ್ನ ರಿಯಾಬ್ಗೂ ಕೂಡ ಈ ಹಿಂದೆ ಸೇರಿಸಿದ್ರು ಅವರ ಪೇರೆಂಟ್ಸ್. ನಂತರದಲ್ಲಿ ಮತ್ತೆ ಆತನ ಜೊತೆಗೂಡಿ ಅವರ ತಾಯಿಯನ್ನೇ ಕೊಲೆ ಮಾಡೋದಕ್ಕೆ ಸಂಚನ್ನ ಆತ ರೂಪಿಸಿದ್ದ ಅನ್ನೋದು ಗೊತ್ತಾಗ್ತಿದೆ. ಸದ್ಯ ಸಂಜಿತ್ ಅಲಿ ವಿರುದ್ಧ ದೂರು ನೀಡಿದ್ದ ಸುರಭಿ ತಾಯಿ ಬನಶಂಕರಿ ಠಾಣೆಯಾಗಿ ಜಯನಗರ ಎಸಿಪಿಗೆ ದೂರು ಸಲ್ಲಿಕೆ ಮಾಡಿದ್ರು. ಒತ್ತಾಯಪೂರ್ವಕವಾಗಿ ಇರಿಸಿಕೊಂಡ ಆರೋಪದ ಮೇಲೆ ದೂರು ಸಲ್ಲಿಕೆಯಾಗಿರುವುದು. ಸಂಜಿತ್ ಅಲಿಯನ್ನ ಕರೆದು ವಾರ್ನು ಮಾಡಿ ಕಳಿಸಿದ್ರು ಪೊಲೀಸರು. ಸುರಭಿಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋದಾಗಿ ಸಂಜಿತ್ ಅವತ್ತು ಹೇಳಿಕೆ ನೀಡಿದ್ರು. ಅಷ್ಟೇ ಅಲ್ಲ, ಠಾಣೆಯಲ್ಲಿ ಲೆಟರ್ ಬರೆದು ಸಹಿಯನ್ನ ಕೂಡ ಹಾಕಿದ್ದ ಸಂಜಿತ್ ಅಲಿ. ಅದಾದ ಮೇಲೆ ಮತ್ತೆ ಆತ ಈ ರೀತಿಯಾದಂಥ ತಪ್ಪು ಹೆಜ್ಜೆಯನ್ನ ಯಾವ ಕಾರಣಕ್ಕಿಟ್ಟ ಅನ್ನೋದೇ ಸಂಶಯಗಳಿಗೆ ಕಾರಣವಾಗ್ತಾ ಇರೋದು. ಒಂದು ಕಡೆ ಲವ್ ಜಿಯಾದ್ ಅನ್ನುವಂಥ ಆರೋಪವನ್ನ ಸುರಭಿ ತಾಯಿ ಹೊರಿಸ್ತಾ ಇದ್ದಾರೆ. ಸಂಜಿತ್ ಅಲಿ ಬಹಳಷ್ಟು ಕಿರುಕುಳವನ್ನ ಕೊಟ್ಟಿದ್ದ. ಅದಾದ ನಂತರದಲ್ಲಿ ಆಕೆ ಆತನನ್ನ ಬಿಟ್ಟು ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ಲು. ಆದರೂ ಕೂಡ ಆತ ಮತ್ತೆ ಕಾಂಟ್ಯಾಕ್ಟಿಗೆ ಬಂದು ಮತ್ತೆ ಆಕೆಯ ಜೊತೆಗೇ ಇದ್ದ. ಅದಾದ ನಂತರದಲ್ಲಿ ತಾಯಿಯನ್ನ ಕೊಲೆ ಮಾಡಬೇಕಂದ್ರೆ ಸುರಭಿಯವರ ತಾಯಿಯನ್ನ ಕೊಲೆ ಮಾಡಬೇಕು ಅಂತ ಪಕ್ಕ ಸ್ಕೆಚ್ ಹಾಕೊಂಡಿದ್ದ. ಬಟ್ ಆಗಿರೋದು ಮಾತ್ರ ದುರಂತ. ಕೊಲೆ ಆಗಿರೋದು ಸುರಭಿದು. ಅಂದರೆ ಲಾಡ್ಜ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಶವ ಸಿಕ್ಕಿರೋದು. ಕಳೆದ ವರ್ಷದಿಂದ ಆಕೆಯ ಜೊತೆಗೇ ಇದ್ದ. ಮನೆಯವರನ್ನೆಲ್ಲ ತೊರೆದು ಆತನನ್ನ ನಂಬಿ ಒಟ್ಟಿಗೆ ಜೀವನವನ್ನ ಸಾಗಿಸ್ತಾ ಇದ್ಲು. ಆದರೆ ಕೊಲೆಯಿಂದ ಈಕೆಯ ಜೀವನವೇ ಬರ್ಬಾದಾಗಿರೋದು. ಜೊತೆಗೆ ಆರೋಪಿ ಸಂಜಿತ್ ಅಲಿಯ ಕರಾಳ ಮುಖ ಬಯಲಾಗಿರೋದು. ಒಂದು ಕಡೆ ಲವ್ ಜಿಯಾದ್ ಆಗಿದೆ ಅನ್ನುವಂಥ ಆರೋಪ. ಮಗಳನ್ನ ಮನೆಗೆ ಕಳಿಸಿರ್ಲಿಲ್ಲ, ಆಕೆಯನ್ನ ರಿಯಾಬ್ಗೆ ಕಳಿಸಿದ್ರು, ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡಿದ್ದ. ಈ ಎಲ್ಲ ಅನುಮಾನಗಳನ್ನ ಜೊತೆಗೆ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಾನೂನನ್ನ ನಂಬುವುದಕ್ಕೆ ಆಗೋದಿಲ್ಲ, ಖಂಡಿತವಾಗ್ಲೂ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದಾಗಿ ಕೂಡ ಆಕೆಯ ತಾಯಿ ಹೇಳಿಕೆಯನ್ನ ಕೊಟ್ಟಿರೋದು.